ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಜಿಲ್ಲಾಧ್ಯಕ್ಷ ಬಸವರಾಜ್ ಕೊರಳಿ ಅವರ ನೇತೃತ್ವದಲ್ಲಿ ನಗರದಲ್ಲಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಸವರಾಜ್ ಎಸ್ ಕೊರಳಿ 2023, 24 ಮತ್ತು 25ನೇ ಸಾಲಿನಲ್ಲಿ ಹನಿ ನೀರಾವರಿ ಯೋಜನೆಯ ಅಡಿಯಲ್ಲಿ ರೈತರಿಗೆ ನೀಡಬೇಕಾಗಿದ್ದ ಸಾಮಗ್ರಿಗಳನ್ನ ಕಳಪೆ ಗುಣಮಟ್ಟದ್ದಾಗಿದ್ದು, ಅಲ್ಲದೆ ರೈತರಿಗೆ 3 ಪಟ್ಟು ಹೆಚ್ಚು ಹಣ ವಸೂಲಿ ಮಾಡಲಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಶೇಕಡಾ 10ರ ಬದಲು ಶೇಕಡಾ 30ರಷ್ಟು ಹಣ ಪಡೆದು ರೈತರಿಗೆ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿದರು. ಅವ್ಯವಹಾರವನ್ನ ಖಂಡಿಸಿ ಮತ್ತು ನ್ಯಾಯ ದೊರಕಿಸಿಕೊಡಲು ಮಾರ್ಚ್ 17ರಂದು ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಬಸವರಾಜ್ ಕೊರಳಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸದಾಶಿವ ಕ್ಷತ್ರಿ, ಮುತ್ತು ಕುರಿಮನಿ, ದಯಾನಂದ ಪಾಟೀಲ್, ರಾಹುಲ್ ಹಂಚಟ್ಟಿ, ಸಂದೀಪ್ ಚಂಗಸ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತೋಟಗಾರಿಕೆ ಇಲಾಖೆ ಒಂದು ಅಧಿಕಾರಿಗಳು ಮತ್ತು ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಡ್ರಿಪ್ ಸಾಮಗ್ರಿಗಳನ್ನು ಅಳವಡಿಸ್ತಕ್ಕಂಥ ಕಂಪನಿಗಳು ಇವತ್ತಿನ ಸೇರಿಕೊಂಡು ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಮೋಸ ಮಾಡುತ್ತಾ ಕಳಪೆ ಸಾಮಗ್ರಿಗಳನ್ನು ಅಳವಡಿಸಿ ಇವತ್ತಿನ ದಿನ ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿಕೊಳ್ತಾ ಬಂದಿದ್ದಾರೆ. ರೈತರ ಹೊಲಗಳಲ್ಲಿ ಇವತ್ತಿನ ದಿನ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಒಂದೇನು ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿಗಳು ರೈತರನ್ನ ಹೊಲ ಸರ್ವೆ ಮಾಡಿದ ನಂತರ ಸರ್ಕಾರದ ಕಾನೂನಿನ ಪ್ರಕಾರ ಪ್ರತಿಶತ 10% ಹಣ ರೈತರು ಕಟ್ಟಬೇಕು, 90% ಹಣ ಸರ್ಕಾರದಿಂದ ಒಂದು ಸಬ್ಸಿಡಿ ಸಿಗುತ್ತದೆ. ಆದರೆ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ರೈತರಿಂದ 30% ಹಣ ವಸೂಲು ಮಾಡಿ ರೈತರಿಗೆ ಒಂದು ಮೋಸ ಮಾಡಿ ಹಗಲು ದರೋಡೆ ಮಾಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಕಂಪನಿಗಳು ಮಾಡ್ತಾ ಇದ್ದಾವೆ. ಅದ್ರ ಜೊತೆಗೆ ಅಲ್ಲೇನು ಕಂಪನಿಗಳ ಸಾಮಗ್ರಿಗಳು ಇರ್ತಾವ, ISI ಒಂದು ಮಾರ್ಕನ್ನು ಹೊಂದಿದಂತ ಸಾಮಗ್ರಿಗಳನ್ನು ಅಳವಡಿಸಬೇಕು. ಆದರೆ ಇವರು ಸುಮಾರು 50ರಿಂದ 70% ಸಾಮಗ್ರಿಗಳು ನಾನ್ ISI ಸಾಮಗ್ರಿಗಳನ್ನ ಅಲ್ಲಿ ರೈತರಿಗೆ ನೀಡ್ತಾ ಇದ್ದಾರೆ. ನೋಡೋಕೆಲ್ಲನೂ ಸೇಮ್ ಕಾಣೋದ್ರಿಂದ ಇದರಿಂದ ರೈತರಿಗೆ ಗೊತ್ತಾಗ್ತಾ ಇಲ್ಲ, ಇದರಿಂದ ರೈತರು ಮೋಸ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತಿನ ದಿನ ಅನೇಕ ಸಾಮಗ್ರಿಗಳು ಕೇವಲ ಕಣ್ಣಿಗೆ ಕಾಣುವಂತ ಫಿಲ್ಟರ್ ಮಾತ್ರ ಇವರು ಯಾವ ಕಂಪನಿಯಿಂದ ಮಾಡಿರ್ತಾರೆ ಆ ಕಂಪನಿಯಿಂದ ಅಳವಡಿಸ್ತಾರೆ. ನಾನು ಭಾವಚಿತ್ರದಲ್ಲಿ ತೋರಿಸಿದಂತೆ ಇವತ್ತಿನ ದಿನ ಈ ಫಿಲ್ಟರ್ ಮಾತ್ರ ಕಂಪ್ನಿದಿರುತ್ತೆ. ಈಗ ಟೀ ಆಗಲಿ, PVC ಪೈಪ್ ಆಗಲಿ, ಜಾಯ್ನರ್ ಆಗಲಿ, ಇವೆಲ್ಲ ಬೇರೆ ಬೇರೆ ಕಳಪೆ ಸಾಮಗ್ರಿಗಳು, ಕಳಪೆ ಗುಣಮಟ್ಟದ್ದು ಮತ್ತು ಕಡಿಮೆ ಬೆಲೆ ಇರ್ತಕ್ಕಂಥದ್ದು ಈ ಸೊಲ್ಲಾಪುರದಲ್ಲಿ, ಬಿಜಾಪುರದಲ್ಲಿ ಸಿಗ್ತಾವೆ. ಅಂಥವು ತಂದಿ ಒಂದು ರೈತರ ಹೊಲದಲ್ಲಿ ಜೋಡಣೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ಒಂದು ಕೂಡ್ರಂತೆ ಇರತಕ್ಕಂಥ ಒಂದು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು, ಸಹಾಯಕ ತೋಟಗಾರಿಕೆ ಉಪನಿರ್ದೇಶಕರಾಗಲಿ ಮತ್ತು ಸಹಾಯಕ ನಿರ್ದೇಶಕರಾಗಲಿ, ಅದರ ಜೊತೆಗೆ ಜಿಲ್ಲೆಯ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರು ಒಂದು ಕಣ್ಣಿದ್ದು ಕೂಡ್ರಂತೆ ರೈತರ ಹೊಲಗಳಿಗೆ ಹೋಗಿ ನೋಡಿದ್ದು ನೋಡಲಾರದಂತೆ ಕೇವಲ ಒಂದು ಪ್ರೋಟೋಕಾಲ್ ಸಲುವಾಗಿ ಫೋಟೋ ತಗೊಂಡು ಬಂದು ಇವತ್ತಿನ ದಿನ ದಾಖಲೆಗಳನ್ನ ಮಾತ್ರ ನೋಡಿ ಸರ್ಕಾರದ ಅನುದಾನ ಬಿಡುಗಡೆ ಮಾಡುತ್ತಾ ಇದೆ.